Welcome to this presentation on Introduction to Financial Accounting. I am your faculty. My name is Ashwini and I will be teaching the subject Financial Accounting to all students of first BCom. So let me start with an introduction to the subject Financial Accounting. So what is Financial Accounting? So before I can get into what is Financial Accounting, let us just see what is accounting. Okay, so accounting is, I'm sure many of the students, you all from PUC Commerce, you would have learned what is accounting in your PU classes. But in this subject, we will be learning about what is accounting and other different aspects of accounting. So first let us see what is this accounting. ತುಂಬ ಜನಕ್ಕೆ ಅಕೌಂಟಿಂಗ್ ಅಂದರೆ ಅದೇನೋ ತುಂಬ ಕಷ್ಟದ ಸಬ್ಜೆಕ್ಟ್ಸು, ತುಂಬ ಲೆಕ್ಕ ಮಾಡಬೇಕು ನಾವು. ಕಾಮರ್ಸ್ ಚೆನ್ನಾಗಿ ತಿಳ್ಕೊಂಡವ್ರಿಗೆ ಮಾತ್ರ ಅಕೌಂಟಿಂಗ್ ಅನ್ನೋ ಸಬ್ಜೆಕ್ಟ್ಸ್ ಗೊತ್ತಿರುತ್ತೆ ಅನ್ನೋ ಭಾವನೆ ಇರುತ್ತೆ. ಆದರೆ ಅದು ಶುದ್ಧ ಸುಳ್ಳು. ಒಬ್ಬ ಸಾಮಾನ್ಯ ಮನೆಯ ಗೃಹಿಣಿ ಕೂಡ ಅಕೌಂಟಿಂಗನ್ನು ಅರ್ಥ ಮಾಡ್ಕೋಬೋದು, ಅಕೌಂಟಿಂಗನ್ನು ಕಲಿಬಹುದು. ಓಕೆ, ಆ್ಯಕ್ಚುಲಿ ಅಕೌಂಟಿಂಗ್ ಎಲ್ಲ ಕಡೆ ಇದೆ. ನಿಮ್ಮ ಮನೆಯಲ್ಲಿ ನಿಮ್ಮ ತಾಯಿ ತಿಂಗಳಿಗೆ ಬೇಕಾದ ಸಾಮಾನಿನ ಒಂದು ಪಟ್ಟಿ ಮಾಡ್ಕೊಳ್ತಾರೆ, ತಿಂಗಳಿಗೆ ಎಷ್ಟು ಸಾಮಾನಿಗೆ ಖರ್ಚಾಯಿತು ಅಂತ ಲೆಕ್ಕ ಇಡ್ತಾರೆ. ಸಪೋಸ್ ನಿಮ್ಮ ತಂದೆ ಅವರಿಗೆ ಒಂದು 2,000 ರೂಪಾಯಿ ದುಡ್ಡು ಕೊಟ್ಟು ಅದರಲ್ಲಿ ಅವರು 1,800 ರೂಪಾಯಿನ ಸಾಮಾನು ತರಿಸ್ಕೊಂಡು 200 ರೂಪಾಯಿ ಉಳಿಸ್ತಾರೆ ಅಂತ ಇಟ್ಕೊಳ್ಳೋಣ. ಆ 2,000 ರೂಪಾಯಿ ಕೊಟ್ಟಿದ್ರು, ಅದರಲ್ಲಿ 1,800 ರೂಪಾಯಿ ಇವರು ಬೇರೆ ಬೇರೆ ಸಾಮಾನುಗಳಿಗೆ ಖರ್ಚು ಮಾಡಿದರು, 200 ರೂಪಾಯಿ ಉಳೀತು. ಈ ರೀತಿಯಾಗಿ ಲೆಕ್ಕವನ್ನು ಇಡ್ತಾ ಬಂದರೆ ದಟ್ ಇಸ್ ನಥಿಂಗ್ ಬಟ್ ಅಕೌಂಟಿಂಗ್. ಓಕೆ, ಇದನ್ನು ನಾವು ಇಲ್ಲಿ ಇನ್ನೂ ಸಿಸ್ಟಮ್ಯಾಟಿಕ್ ಆಗಿ ಕಲಿತಾ ಹೋಗ್ತೀವಿ. ಸೊ ಆಲ್ರೆಡಿ ಅಕೌಂಟಿಂಗ್ ಅನ್ನೋದು ಜಗತ್ತಿನಲ್ಲಿ ಪ್ರಪಂಚದಾದ್ಯಂತ ಇದೆ. ಎಲ್ಲದಕ್ಕಿಂತ ಹೆಚ್ಚಿರೋದು ನಮ್ಮ ನಮ್ಮ ಮನೆಗಳಲ್ಲಿ. ಈಗ ನಾವು ಈ ಅಕೌಂಟಿಂಗ್ ಅನ್ನೋ ಸಬ್ಜೆಕ್ಟಿಗೆ ಒಂದು ಫಾರ್ಮಲ್ ರೂಪವನ್ನು, ಒಂದು ನಿರ್ದಿಷ್ಟ ಸ್ವರೂಪವನ್ನು ಕೊಡ್ತಾ ಬರ್ತೀವಿ. ಹಾಗಾಗಿ ಯಾರಾದರೂ ಆಗಿರ್ಬೋದು, ನೀವು ಯಾವ ಬ್ಯಾಕ್ಗ್ರೌಂಡಿಂದ ಬಂದಿರ್ಬೋದು, ಕಾಮರ್ಸ್ ಆಗಿರ್ಬೋದು, ಆರ್ಟ್ಸ್ ಸ್ಟೂಡೆಂಟ್ಸ್ ಆಗಿರ್ಬೋದು, ಸೈನ್ಸ್ ಸ್ಟೂಡೆಂಟ್ಸ್ ಆಗಿರ್ಬೋದು, ಈಗ ಬಿಕಾಮ್ಗೆ ಬಂದಿದ್ದೀರಾ ಅಂದರೆ ಅಕೌಂಟಿಂಗ್ ಅನ್ನೋದು ತುಂಬ ಕಷ್ಟವಾದ ಸಬ್ಜೆಕ್ಟ್ ಅನ್ನೋದು ಮೊದಲು ತಲೆಗೆ ತೆಗೆದುಹಾಕಿ. ಸೊ ಅಕೌಂಟಿಂಗ್ ಈಸ್ ಗೋಯಿಂಗ್ ಟು ಬಿ ವೆರಿ ಸಿಂಪಲ್. ಅಕೌಂಟಿಂಗ್ ಈಸ್ ಆಲ್ರೆಡಿ ದೇರ್ ಇನ್ ದ houses, it is there in different organizations. Okay, so let us see now formally what is this accounting. Accounting andre ಏನು ಅಂತ ನೋಡ್ಕೊಳ್ಳೋಣ. So financial accounting is the art of recording, classifying and summarizing in a systematic manner transactions and events which are in part at least of financial character and interpreting the results thereof. So this is the definition given by American Accounting Association. So let us see, according to this definition, what is financial accounting. So financial accounting ಅಂದರೆ ಈ ಡೆಫಿನೇಷನ್ ಅಲ್ಲಿ ಹೇಳೋ ಪ್ರಕಾರ ಇಟ್ ಈಸ್ ದಿ ಆರ್ಟ್ ಆಫ್ ರೆಕಾರ್ಡಿಂಗ್, ಕ್ಲಾಸಿಫೈಯಿಂಗ್ ಆ್ಯಂಡ್ ಸಮರೈಸಿಂಗ್ ಇನ್ ಅ ಸಿಸ್ಟಮ್ಯಾಟಿಕ್ ಮ್ಯಾನರ್. ಸೊ ಯಾವುದೇ ಒಂದು ಟ್ರಾನ್ಸಾಕ್ಷನ್ ಆದ ಕೂಡಲೇ, ಯಾವುದೇ ಒಂದು ಘಟನೆ ಆದ ಕೂಡಲೇ ನಾವು ಮೊದಲಿಗೆ ಅಕೌಂಟಿಂಗಲ್ಲಿ ನೋಡಬೇಕಾಗಿರೋದು ಅದು ಹಣಕಾಸಿಗೆ ಸಂಬಂಧಪಟ್ಟ ಟ್ರಾನ್ಸಾಕ್ಷನ್ನ ಹೌದಾ ಅಲ್ವಾ. ಓಕೆ, ಸೊ ದಟ್ ಈಸ್ ವಾಟ್ ವಿ ಕಾಲ್ ಆಸ್ ಫೈನಾನ್ಷಿಯಲ್ ಕ್ಯಾರೆಕ್ಟರ್. ಫೈನಾನ್ಷಿಯಲ್ ಅಕೌಂಟಿಂಗ್ ಅಂತ ಹೇಳೋದೇ ಅದೇ ಕಾರಣಕ್ಕೆ. ಇಲ್ಲಿ ನಾವು ಒಂದು ಸಂಸ್ಥೆ, ಒಂದು ಬಿಸ್ನೆಸ್ ಆರ್ಗನೈಸೇಷನ್ ಅಂತ ಹೇಳಿದರೆ ಒಂದು ಸ್ಟೇಷನರಿ ಶಾಪ್ ಇದೆ ಅಂತ ಅಂದ್ಕೊಳ್ಳೋಣ. ಸೊ ಸ್ಟೇಷನರಿ ಶಾಪಲ್ಲಿ ದಿನಕ್ಕೆ ಹಲವಾರು ಘಟನೆಗಳು ನಡ್ಕೊಳ್ತಾ ಹೋಗುತ್ತೆ. ಓನರ್ ಬರ್ತಾರೆ, ಬೆಳಿಗ್ಗೆ ಶಟರ್ ತೆಗಿತಾರೆ, ಅದನ್ನು ನಾವು ರೆಕಾರ್ಡ್ ಮಾಡಬೇಕಾ? ಇಟ್ ಈಸ್ ಅನ್ ಇವೆಂಟ್. ಓಕೆ, ಒಂದು ಘಟನೆ. ಬೆಳಿಗ್ಗೆ ಬಂದು ಅಂಗಡಿ ಬಾಗಿಲು ತೆಗೆಯೋದು, ಅದೊಂದು ಘಟನೆ. ಅದನ್ನು ನಾವು ರೆಕಾರ್ಡ್ ಮಾಡಬೇಕಾ ಅಕೌಂಟಿಂಗಲ್ಲಿ? ಇಲ್ಲ. ಓಕೆ, ಸೊ ಅಂಗಡಿಗೆ ಬಂದು ಒಂದಷ್ಟು ಪುಸ್ತಕಗಳನ್ನು, ಬುಕ್ಕನ್ನು ಸೆಲ್ ಮಾಡ್ತಾರೆ, ವ್ಯಾಪಾರ ಮಾಡ್ತಾರೆ, ಅದನ್ನು ನಾವು ರೆಕಾರ್ಡ್ ಮಾಡಬೇಕಾ? ಮಾಡಬೇಕು. ಯಾರೋ ಕಸ್ಟಮರ್ ಬರ್ತಾರೆ, ಬೇರೆ ಬೇರೆ ಸಾಮಾನುಗಳು, ಇದಕ್ಕೆಷ್ಟು, ಇದಕ್ಕೆಷ್ಟು, ಬುಕ್ಕಿಗೆಷ್ಟು, ಪೆನ್ಸಿಲಿಗೆಷ್ಟು, ಪೆನ್ನಿಗೆಷ್ಟು ಅಂತ ಕೇಳ್ಕೊಂಡು ಹೋಗ್ತಾರೆ, ಏನನ್ನೂ ತಗೊಳ್ಳೋದಿಲ್ಲ. ಅದನ್ನು ನಾವು ರೆಕಾರ್ಡ್ ಮಾಡಬೇಕಾ? ಇಟ್ಸ್ ಅನ್ ಇವೆಂಟ್. ಬಟ್ ಅದನ್ನು ನಾವು ರೆಕಾರ್ಡ್ ಮಾಡಬೇಕಾ? ರೆಕಾರ್ಡ್ ಮಾಡೋದು ಬೇಡ. ಓಕೆ, ನೆಕ್ಸ್ಟ್ ಇನ್ನೊಬ್ಬರು ಕಸ್ಟಮರ್ ಬರ್ತಾರೆ, ಒಂದು 10 ಪೆನ್ ತಗೊಳ್ತಾರೆ ಅಂತ ಇಟ್ಕೊಳ್ಳೋಣ, ವಿಚ್ ಇಸ್ 100 ರೂಪೀಸ್. ಅದನ್ನು ನಾವು ರೆಕಾರ್ಡ್ ಮಾಡಬೇಕಾ? ಎಸ್, ವಿ ಹ್ಯಾವ್ ಟು ರೆಕಾರ್ಡ್. ಇನ್ನೊಬ್ಬರು ಕಸ್ಟಮರ್ ಬರ್ತಾರೆ, ಒಂದು 20 ಪೆನ್ ತಗೊಳ್ತಾರೆ, ಸೊ 200 ರೂಪೀಸ್ ಅಂತ ಇಟ್ಕೊಳ್ಳೋಣ. ಓಕೆ, ಸೊ 20 ಪೆನ್ ತಗೊಂಡು ಅವ್ರ ಹತ್ರ 100 ರೂಪೀಸ್ ಮಾತ್ರ ಇರುತ್ತೆ. 100 ರೂಪೀಸ್ ಕೊಡ್ತಾರೆ, ಇನ್ನು 100 ರೂಪೀಸ್ ನಾವು ಆಮೇಲೆ ಕೊಡ್ತೀವಿ ಅಂತ ಹೇಳ್ತಾರೆ. ಇದನ್ನು ನಾವು ರೆಕಾರ್ಡ್ ಮಾಡಬೇಕಾ? ಇದನ್ನು ಕೂಡ ನಾವು ರೆಕಾರ್ಡ್ ಮಾಡಬೇಕು. ಇನ್ನೊಬ್ಬರು ಕಸ್ಟಮರ್ ಬರ್ತಾರೆ, ಲೆಟ್ ಅಸ್ ಇಮ್ಯಾಜಿನ್, ಅವರು 500 ರೂಪಾಯಿದು ಏನೋ ಸಾಮಾನು ತಗೊಳ್ತಾರೆ, ಏನೂ ದುಡ್ಡು ಕೊಡೋದಿಲ್ಲ, ನಾನು ನಿಮಗೆ ನಾಳೆ ಕೊಡ್ತೀವಿ ಅಂತ ಹೇಳ್ತಾರೆ. ಅದನ್ನು ನಾವು ರೆಕಾರ್ಡ್ ಮಾಡಬೇಕಾ? ಎಸ್, ವಿ ಹ್ಯಾವ್ ಟು ರೆಕಾರ್ಡ್. ಸೊ ಬೆಳಿಗ್ಗೆ ಬಾಗಿಲು ತೆಗೆದಿದ್ದು, ಕಸ್ಟಮರ್ ಬಂದು ನೋಡ್ಕೊಂಡು ಹೋಗಿದ್ದು ಅಂಥದ್ದನ್ನೇನು ನಾವು ರೆಕಾರ್ಡ್ ಮಾಡಬೇಕಾಗಿಲ್ಲ. ಅದೇ ಒಬ್ಬ ಕಸ್ಟಮರ್ ಬಂದು ಏನಾದರೂ ಒಂದು ವ್ಯವಹಾರವನ್ನು ಮಾಡಿದರೆ, 10 ಪೆನ್ ತಗೊಂಡು 100 ರೂಪಾಯಿ ಕೊಟ್ಟರೆ, 20 ಪೆನ್ ತಗೊಂಡು 100 ರೂಪಾಯಿ ಇವತ್ತು ಕೊಡ್ತೀನಿ, 100 ರೂಪಾಯಿ ನಾಳೆ ಕೊಡ್ತೀನಿ ಅಂತ ಹೇಳಿದರೆ, ಪೆನ್ ತಗೊಂಡು
ದುಡ್ಡನ್ನು ಕೊಡೋದೇ ಇಲ್ಲ, ಇನ್ನೂ ಒಂದು ವಾರ ಬಿಟ್ಟು ಕೊಡ್ತೀನಿ ಅಂತ 500 ರುಪೀಸ್ ಅಂತ ಹೇಳಿದರೆ ಒಟ್ಟು ಹಣದ ಮೊತ್ತ ಬಂತು 100 ರುಪೀಸ್, 200 ರುಪೀಸ್, 500 ರುಪೀಸ್, ಎಷ್ಟೋ ಒಂದು ಹಣದ ಮೊತ್ತ ಬಂತು ಅಂತ ಹೇಳಿದ ತಕ್ಷಣ ನಾವು ಅದನ್ನು ಏನು ಮಾಡಬೇಕು, ರೆಕಾರ್ಡ್ ಮಾಡಬೇಕು. ಸೊ ಇದನ್ನು ಫಸ್ಟಿಗೆ ನಾವು ನೆನ್ಪಿಟ್ಕೊಳ್ಬೇಕು. ಸೊ ಫೈನಾನ್ಷಿಯಲ್ ಅಕೌಂಟಿಂಗ್ ಈಸ್ ದಿ ಆರ್ಟ್ ಆಫ್ ರೆಕಾರ್ಡಿಂಗ್. ಸೊ ಮೊದಲನೇದಾಗಿ ನಾವು ಫೈನಾನ್ಷಿಯಲ್ ಅಕೌಂಟಿಂಗಲ್ಲಿ ಏನು ಮಾಡ್ತೀವಿ, ಯಾವುದೇ ಒಂದು ಘಟನೆ ನಡೀತು ಅಂದ ತಕ್ಷಣ, ಯಾವ ಥರದ ಘಟನೆ ನೆನಪಿರಲಿ, ಹಣಕಾಸಿಗೆ ಸಂಬಂಧಪಟ್ಟ ಘಟನೆ, ಒಂದು ವ್ಯವಹಾರ ನಡೆದ ಕೂಡಲೇ ನಾವೇನು ಮಾಡಬೇಕು, ಅದನ್ನು ರೆಕಾರ್ಡ್ ಮಾಡಬೇಕು. ಎರಡನೇದಾಗಿ ನಾವು ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಫೈನಾನ್ಷಿಯಲ್ ಅಕೌಂಟಿಂಗಲ್ಲಿ ಏನು ಮಾಡ್ತೀವಿ, ನಾವು ಅದನ್ನು ಕ್ಲಾಸಿಫೈ ಮಾಡ್ತೀವಿ. ಕ್ಲಾಸಿಫೈ ಅಂದರೆ ಏನು? ಕ್ಲಾಸಿಫೈ ಅಂದರೆ ವಿಂಗಡಣೆಗಳನ್ನು ಮಾಡೋದು. ಸೊ ಯಾವ ರೀತಿಯಲ್ಲಿ ವಿಂಗಡಣೆಗಳನ್ನು ಮಾಡ್ತೀವಿ, ಟ್ರಾನ್ಸಾಕ್ಷನ್ಸನ್ನು ಒಂದು ಕ್ಯಾಶ್ ಟ್ರಾನ್ಸಾಕ್ಷನ್ಸ್ ಆಗಿರ್ಬೋದು ಅಥವಾ ನಾನ್ ಕ್ಯಾಶ್ ಟ್ರಾನ್ಸಾಕ್ಷನ್ಸ್ ಆಗಿರ್ಬೋದು, ಪರ್ಸನಲ್ ಆಗಿರ್ಬೋದು, ರಿಯಲ್ ಆಗಿರ್ಬೋದು, ನಾಮಿನಲ್ ಆಗಿರ್ಬೋದು, ಆ ಘಟನೆಯ ಆಧಾರದ ಮೇಲೆ ಯಾವ ಥರದ ಟ್ರಾನ್ಸಾಕ್ಷನ್ಸ್ ಅನ್ನೋದ್ರ ಮೇಲೆಗೆ ನಾವು ಅದನ್ನು ಕ್ಲಾಸಿಫೈ ಮಾಡ್ತಾ ಹೋಗ್ತೀವಿ, ವಿಂಗಡೆಗಳನ್ನು ಮಾಡ್ತಾ ಹೋಗ್ತೀವಿ. ಅದಕ್ಕೆ ನಾವು ಕ್ಲಾಸಿಫಿಕೇಷನ್ ಅಂತ ಕರಿತೀವಿ. ಆಮೇಲೆ ಕ್ಲಾಸಿಫೈ ಮಾಡಿದ ಒಂದೇ ಥರದ ಟ್ರಾನ್ಸಾಕ್ಷನ್ಸ್ ಎಲ್ಲದನ್ನು ಕೂಡ ಒಂದಾಗಿ ನಾವು ಬರಿತೀವಿ. ಅದಕ್ಕೆ ನಾವೇನನ್ನು ಕರಿತೀವಿ, ಸಮ್ಮರೈಸಿಂಗ್ ಅಂತ ಕರಿತೀವಿ. ಸೊ ಇಡೀ ವ್ಯವಹಾರ ಆಯಿತು. ಸೊ ನಾನು ಆಗಲೇ ನಿಮಗೆ ಎಕ್ಸಾಂಪಲ್ ಕೊಟ್ಟ ಹಾಗೆ, ನಿಮ್ಮ ತಾಯಿ ಏನಾದರೂ 2,000 ರೂಪಾಯಿ ಕೊಟ್ಟಿದ್ರು, ಅದರಲ್ಲಿ 1,800 ರೂಪಾಯಿ ಖರ್ಚಾಯಿತು, 200 ರೂಪಾಯಿ ಉಳಿತು. ಸೊ ಈ ಥರ ಹೇಳೋದಕ್ಕೆ ನಾವೇನಂತ ಕರಿತೀವಿ, ಸಮ್ಮರಿ ಅಂತ ಕರಿತೀವಿ. ಸೊ ಬಿಸ್ನೆಸ್ಸಲ್ಲೂ ಕೂಡ ಅಷ್ಟೇ, ಇಡೀ ವರ್ಷ ಇಷ್ಟಿಷ್ಟು ಟ್ರಾನ್ಸಾಕ್ಷನ್ಸ್ ಆಯಿತು, ಇದರಲ್ಲಿ ನಾವು ಇಷ್ಟು ಹಣವನ್ನು ಹಾಕಿದ್ವಿ, ಇಷ್ಟು ಲಾಭ ಅಥವಾ ನಷ್ಟ ನಮಗೆ ಆಯಿತು, ಎಲ್ಲ ಟ್ರಾನ್ಸಾಕ್ಷನ್ಸನ್ನು ನಾವು ಹೇಳೋದಕ್ಕೆ ಏನಂತ ಕರಿತೀವಿ, ಸಮ್ಮರೈಸಿಂಗ್ ಅಂತ ಕರಿತೀವಿ. ಸೊ ಇದಿಷ್ಟನ್ನು ನಾವು ರೆಕಾರ್ಡಿಂಗ್, ಕ್ಲಾಸಿಫೈಂಗ್ ಆ್ಯಂಡ್ ಸಮ್ಮರೈಸಿಂಗ್ 3 ಕೆಲಸಗಳನ್ನು ಮಾಡ್ತೀವಿ. ಇದೆಲ್ಲದನ್ನು ನಾವು ಹೇಗೆ ಮಾಡಬೇಕು, ಇಟ್ ಹ್ಯಾಸ್ ಟು ಬಿ ಡನ್ ಇನ್ ಅ ಸಿಸ್ಟಮ್ಯಾಟಿಕ್ ಮ್ಯಾನರ್. ಒಂದು ನಿರ್ದಿಷ್ಟ ರೂಪದಲ್ಲಿ. ಅಕೌಂಟಿಂಗ್ ನಮಗೆ ಕೆಲವೊಂದು ಹಲವಾರು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳನ್ನು ಕೊಡುತ್ತೆ. ಸೊ ಆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸನ್ನು ಇಟ್ಟುಕೊಂಡು ನಾವು ಈ ಸಿಸ್ಟಮ್ಯಾಟಿಕ್ ಮ್ಯಾನರಲ್ಲಿ ರೆಕಾರ್ಡ್ ಮಾಡ್ತಾ ಹೋಗಬೇಕು, ಕ್ಲಾಸಿಫೈ ಮಾಡಬೇಕು ಆ್ಯಂಡ್ ಸಮರೈಸ್ ಮಾಡಬೇಕು. ಏನನ್ನು ನಾನು ಆಗಲೇ ಹೇಳಿದ್ದೀನಿ, ಟ್ರಾನ್ಸಾಕ್ಷನ್ಸ್ ಆ್ಯಂಡ್ ಇವೆಂಟ್ಸ್ ವಿಚ್ ಆರ್ ಇನ್ ಪಾರ್ಟ್ ಅಟ್ ಲೀಸ್ಟ್ ಆಫ್ ಫೈನಾನ್ಷಿಯಲ್ ಕ್ಯಾರೆಕ್ಟರ್. ಎಲ್ಲ ಘಟನೆಗಳನ್ನು ರೆಕಾರ್ಡ್ ಮಾಡೋದಲ್ಲ, ಯಾವ ಟ್ರಾನ್ಸಾಕ್ಷನ್ಸನ್ನು ರೆಕಾರ್ಡ್ ಮಾಡಬೇಕು ನಾವು, ಅದರಲ್ಲಿ ಹಣಕಾಸಿನ ಸ್ವರೂಪ ಇರಬೇಕು, ವ್ಯವಹಾರದ ಸ್ವರೂಪ ಇರಬೇಕು ಅಂಥದ್ದನ್ನು ಮಾತ್ರ ನಾವು ರೆಕಾರ್ಡ್ ಮಾಡ್ತೀವಿ. ಫೈನಲಿ ನಾವೇನು ಮಾಡ್ತೀವಿ, ವಿ ಇಂಟರ್ಪ್ರೆಟ್ ದ ರಿಸಲ್ಟ್. ಈ ಎಲ್ಲ ವ್ಯವಹಾರಗಳಿಂದ ವರ್ಷದ ಕೊನೆಗೆ ನಮಗೆ ಲಾಭ ಬಂತ, ನಷ್ಟ ಬಂತ, ಸೊ ಇದನ್ನು ನಾವು ಫೈಂಡ್ ಔಟ್ ಮಾಡ್ತೀವಿ. ಇದಕ್ಕೆ ನಾವು ಅನಾಲಿಸಿಸ್ ಅಂತ ಕರಿತೀವಿ. ಸೊ ನೀವು ವರ್ಷ ಇಡೀ ಓದ್ತೀರಾ, ಕೊನೆಗೆ ಒಂದು ವಾರ್ಷಿಕ ಪರೀಕ್ಷೆನ ಬರೀತೀರ ಅಥವಾ ಸೆಮಿಸ್ಟರ್ ಎಕ್ಸಾಮ್ನ ಬರೀತೀರಾ, ನಿಮಗೆ ಎಕ್ಸಾಮನ್ನು ಮಾಡ್ತಾರೆ, ಕೊನೆಗೆ ನಿಮಗೊಂದು ರಿಸಲ್ಟ್ ಕೊಡ್ತಾರೆ, ಪಾಸ್ ಆರ್ ಫೇಲ್, ಫಸ್ಟ್ ಕ್ಲಾಸ್, ಡಿಸ್ಟಿಂಕ್ಷನ್, ಸೆಕೆಂಡ್ ಕ್ಲಾಸ್, ಈ ರೀತಿಯಾಗಿ ರಿಸಲ್ಟ್ಸನ್ನು ಕೊಡ್ತಾರೆ. ಅದೇ ಥರದಲ್ಲಿ ಬಿಸ್ನೆಸ್ಸಲ್ಲಿ ಒಂದು ಮಾರ್ಚ್ 31ಗೆ, ಪ್ರತಿ ವರ್ಷದ ಕೊನೆಗೆ ಮಾರ್ಚ್ 31ಗೆ 2 ಸ್ಟೇಟ್ಮೆಂಟನ್ನು ಪ್ರಿಪೇರ್ ಮಾಡ್ತೀವಿ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಮತ್ತು ಬ್ಯಾಲೆನ್ಸ್ ಶೀಟ್ ಅಂದ್ಬಿಟ್ಟು. ಈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆ್ಯಂಡ್ ಬ್ಯಾಲೆನ್ಸ್ ಶೀಟ್ 2 ಸ್ಟೇಟ್ಮೆಂಟ್ಸನ್ನು ಪ್ರಿಪೇರ್ ಮಾಡಿ ವಿ ಫೈಂಡ್ ಔಟ್ ವೆದರ್ ಇಟ್ ಇಸ್ ಪ್ರಾಫಿಟ್ ಆರ್ ಲಾಸ್. ಪ್ರಾಫಿಟಲ್ಲಿ ಇದೆಯಾ, ಲಾಸನ್ನು ಇದೆಯಾ ಅಂತ ಕಂಡು ಹಿಡಿತೀವಿ. ಇದನ್ನೇ ನಾವು ರಿಸಲ್ಟ್ಸ್ ಅಂತ ಕರೆಯೋದು. ಸೊ ಅಲ್ಟಿಮೇಟ್ಲಿ ದ ಆಬ್ಜೆಕ್ಟಿವ್ ಆಫ್ ಫೈನಾನ್ಷಿಯಲ್ ಅಕೌಂಟಿಂಗ್ ಇಸ್ ಟು ಇಂಟರ್ಪ್ರೆಟ್ ದ ರಿಸಲ್ಟ್. ಈ ರಿಸಲ್ಟನ್ನು ಕಂಡುಹಿಡಿಯೋದಕ್ಕೆ ಇದರ ಹಿಂದೆ ನಾವು ಏನೇನು ಸ್ಟೆಪ್ಸ್ಗಳನ್ನು ಮಾಡ್ತೀವಿ, ರೆಕಾರ್ಡಿಂಗ್, ಕ್ಲಾಸಿಫೈಯಿಂಗ್ ಆ್ಯಂಡ್ ಸಮರೈಸಿಂಗ್. ಏನನ್ನು ರೆಕಾರ್ಡ್ ಮಾಡ್ತೀವಿ, ಹಣಕಾಸಿನ ಸ್ವರೂಪದಲ್ಲಿರುವ ಘಟನೆಗಳನ್ನು ಹೇಗೆ ರೆಕಾರ್ಡ್ ಮಾಡ್ತೀವಿ, ಸಿಸ್ಟಮ್ಯಾಟಿಕ್ ಮ್ಯಾನರ್. ಸೊ ಇದಿಷ್ಟು ಡೆಫಿನೇಷನಲ್ಲಿ ಇದೆ. ಸೊ ನಾವು ಆನ್ ದ ಬೇಸಿಸ್ ಆಫ್ ದಿ ಡೆಫಿನೇಷನ್ ವಿ ಕ್ಯಾನ್ ಐಡೆಂಟಿಫೈ ದಿ ಫಂಕ್ಷನ್ಸ್ ಆಫ್ ಫೈನಾನ್ಷಿಯಲ್ ಅಕೌಂಟಿಂಗ್. ಈಗಷ್ಟೇ ನಾವು ಡೆಫಿನೇಷನನ್ನು ಕಲ್ತ್ಕೊಂಡ್ವಿ. ಈ ಡೆಫಿನೇಷನನ್ನು ನಾವು ಆಲ್ಸೋ ವಿ ಕಾಲ್ ಇಟ್ ಆಸ್ ದ ಫಂಕ್ಷನಲ್ ಡೆಫಿನೇಷನ್ ಆಫ್ ಅಕೌಂಟಿಂಗ್ ಅಂತ ಕೂಡ ಕರಿತೀವಿ. ಸೊ ಈ ಫಂಕ್ಷನಲ್ ಡೆಫಿನೇಷನ್ ಆಫ್ ಅಕೌಂಟಿಂಗ್ ಪ್ರಕಾರ ಅಕೌಂಟಿಂಗಿನ ಫಂಕ್ಷನ್ಸ್ ಯಾವ್ಯಾವುದು ನೋಡೋಣ. ಫಸ್ಟ್ ಆಫ್ ಆಲ್ ರೆಕಾರ್ಡಿಂಗ್ ದ ಟ್ರಾನ್ಸಾಕ್ಷನ್ಸ್. ಓಕೆ, ಸೊ ಆಗಲೇ ನಾನು ನಿಮಗೆ ಹೇಳಿದೆ, ಒಂದು ಟ್ರಾನ್ಸಾಕ್ಷನ್ ಆದ ಕೂಡಲೇ, ಒಂದು ಘಟನೆ ಆದ ಕೂಡಲೇ ನೆನಪಿರಲಿ ಯಾವ ಥರದ ಘಟನೆ ಆಗಿರಬೇಕು, ಹಣಕಾಸಿಗೆ ವ್ಯವಹಾರಕ್ಕೆ ಸಂಬಂಧಪಟ್ಟ ಘಟನೆ ಆಗಿರಬೇಕು. ಎಲ್ಲಾದರೂ ಒಂದು ಕಡೆ ನಗದು ಅಥವಾ ಅನಗದು, ನಗದಾಗಿರ್ಬೋದು, ನಗದಲ್ಲದೇ ಇರ್ಬೋದು, ಕ್ಯಾಶ್ ಆರ್ ನಾನ್ ಕ್ಯಾಶ್, ಒಂದು ಘಟನೆ ಆಗಿರಬೇಕು. ಅಂಥ ಘಟನೆ ಆದರೆ ಫಸ್ಟ್ ನಾವೇನು ಮಾಡಬೇಕು, ಅದನ್ನು ರೆಕಾರ್ಡ್ ಮಾಡಬೇಕು. ಎಲ್ಲಿ ರೆಕಾರ್ಡ್ ಮಾಡ್ತೀವಿ, ವಿ ರೆಕಾರ್ಡ್ ಇಟ್ ಇನ್ ಅ ಬುಕ್ ಕಾಲ್ಡ್ ಆಸ್ ಬುಕ್ ಆಫ್ ಒರಿಜಿನಲ್ ಎಂಟ್ರಿ ಆರ್ ಇಟ್ ಇಸ್ ನಥಿಂಗ್ ಬಟ್ ಕಾಲ್ಡ್ ಆಸ್ ಎ ಜರ್ನಲ್. ಸೊ ನಾವೆಲ್ಲ ಅಕೌಂಟಿಂಗ್ ಸ್ಟೂಡೆಂಟ್ಸ್ ಒಂದು ಜರ್ನಲ್ ಅನ್ನೋ ಒಂದು ಪುಸ್ತಕನ ಕೇಳಿರ್ತೀವಿ. ಸೊ ಆ ಜರ್ನಲಲ್ಲಿ ಮೊದಲನೇದಾಗಿ ಡೇಟ್ ಜೊತೆಗೆ ಟ್ರಾನ್ಸಾಕ್ಷನನ್ನು ನಾವು ರೆಕಾರ್ಡ್ ಮಾಡ್ತೀವಿ. ಸೊ ದಟ್ ಇಸ್ ಅ ಫಸ್ಟ್ ಫಂಕ್ಷನ್ ಆಫ್ ಅಕೌಂಟಿಂಗ್. ಜರ್ನಲಲ್ಲಿ ಎಂಟರ್ ಆದ ಮೇಲೆ, ಎರಡನೆಯದಾಗಿ ರೆಕಾರ್ಡಿಂಗ್ ಆದ ಮೇಲೆ ಅಕೌಂಟ್ಸನ್ನು ನಾವೇನು ಮಾಡ್ತೀವಿ, ಕ್ಲಾಸಿಫೈ ಮಾಡ್ತೀವಿ. ನಾನು ಆಗಲೇ ಹೇಳಿದ ಹಾಗೆ ಆ ಪರ್ಟಿಕ್ಯುಲರ್ ಟ್ರಾನ್ಸಾಕ್ಷನಿನ ಸ್ವರೂಪದ ಮೇಲೆ, ಯಾವ ಥರದ ಟ್ರಾನ್ಸಾಕ್ಷನ್ ಅದು, ಕ್ಯಾಶ್ ಅಥವಾ ನಾನ್ ಕ್ಯಾಶ್, ಜನಕ್ಕೆ ಸಂಬಂಧಪಟ್ಟಿದ್ದ,
ಸ್ಥಿರಾಸ್ತಿಗಳಿಗೆ ಸಂಬಂಧಪಟ್ಟಿದ್ದ, ಚರಾಸ್ತಿಗಳಿಗೆ ಸಂಬಂಧಪಟ್ಟಿದ್ದ, ಖರ್ಚಿಗೆ ಸಂಬಂಧಪಟ್ಟಿದ್ದ ಅಥವಾ ಲಾಭಕ್ಕೆ ಸಂಬಂಧಪಟ್ಟಿದ್ದ ಅಂತ ಹಿಡ್ಕೊಂಡು ಅದನ್ನು ನಾವು ಬೇರೆ ಬೇರೆ ವಿಂಗಡಣೆಗಳನ್ನು ಮಾಡ್ತೀವಿ. ವಿ ಕ್ಲಾಸಿಫೈ ದೆಮ್ ಆಸ್ ಅಸೆಟ್ಸ್, ಪರ್ಸನ್ಸ್, expenses or incomes. So that is the second step. We call it as classifying the transactions. So classification ಎಲ್ಲಿ ನಾವು ಮಾಡ್ತೀವಿ? We basically do the classification in a ledger. ಒಂದು ಲೆಡ್ಜರ್ ಪುಸ್ತಕದಲ್ಲಿ ಲೆಡ್ಜರ್ ಅಕೌಂಟ್ ಅಂತ ಬರೆದು ಅಲ್ಲಿ ನಾವು ಪರ್ಸನಲ್, ನಾಮಿನಲ್ ಅಥವಾ ರಿಯಲ್ ಅಕೌಂಟ್ಸ್ ಅಂತ ಟ್ರಾನ್ಸಾಕ್ಷನ್ಸ್ನ ಬೇರೆ ಬೇರೆ ವಿಂಗಡೆಗಳನ್ನಾಗಿ ಮಾಡ್ತಾ ಬರ್ತೀವಿ. ಮೂರನೆಯದಾಗಿ ಇಡೀ ವರ್ಷ ಎಲ್ಲ ಟ್ರಾನ್ಸಾಕ್ಷನ್ಸನ್ನು ರೆಕಾರ್ಡ್ ಮಾಡ್ತೀವಿ, ಕ್ಲಾಸಿಫೈ ಮಾಡ್ತೀವಿ. ಕಡೆಯ ಹಂತದಲ್ಲಿ ನಮಗೆ ಒಂದು ಸಮ್ಮರಿ ಬೇಕಾಗತ್ತೆ, ಒಂದು ಸ್ಥೂಲ ರೂಪ ಬೇಕಾಗತ್ತೆ ಎಲ್ಲ ಥರದ ಟ್ರಾನ್ಸಾಕ್ಷನ್ಸ್ಗಳಿಗೆ. ಅಲ್ಲಿ ನಾವು ಸಮರೈಸ್ ಟ್ರಾನ್ಸಾಕ್ಷನ್ಸನ್ನು ಮಾಡ್ತೀವಿ. ಹೇಗೆ ಸಮರಿ ಮಾಡ್ತೀವಿ, ಯಾವ ರೂಪದಲ್ಲಿ ಸಮರಿ ಮಾಡ್ತೀವಿ? ವಿ ಪ್ರಿಪೇರ್ ಅ ಸ್ಟೇಟ್ಮೆಂಟ್ ಕಾಲ್ಡ್ ಆಸ್ ಅ ಟ್ರಯಲ್ ಬ್ಯಾಲೆನ್ಸ್. ಟ್ರಯಲ್ ಬ್ಯಾಲೆನ್ಸಲ್ಲಿ ಡೆಬಿಟ್ ಸೈಡಲ್ಲಿ ಎಲ್ಲ ಡೆಬಿಟ್ ಅಕೌಂಟ್ಸನ್ನು ಬರೀತೀವಿ, ಕ್ರೆಡಿಟ್ ಸೈಡಲ್ಲಿ ಎಲ್ಲ ಕ್ರೆಡಿಟ್ ಸೈಡಿನ ಅಕೌಂಟ್ಸನ್ನು ಮಾಡ್ತೀವಿ. ಅದು ನಮಗೆ ಟ್ಯಾಲಿ ಆಗುತ್ತೆ. ಅ ಟ್ರಯಲ್ ಬ್ಯಾಲೆನ್ಸ್ ವಿಲ್ ಟ್ಯಾಲಿ. ಸೊ ದಟ್ ಈಸ್ ನಥಿಂಗ್ ಬಟ್ ಅ ಸಮ್ಮರಿ ಆಫ್ ಟ್ರಾನ್ಸಾಕ್ಷನ್ಸ್. ಆ್ಯಂಡ್ ಲಾಸ್ಟ್ ಸ್ಟೆಪ್ ಇಸ್ ಅನಲೈಸಿಂಗ್ ದ ರಿಸಲ್ಟ್. ನಾನು ಆಗಲೇ ನಿಮಗೆ ಹೇಳಿದಾಗೆ ಇಡೀ ವರ್ಷ ಅಕೌಂಟ್ಸನ್ನು ಹೋಮ್ವರ್ಕ್ ಥರ ಬರ್ಕೊಳ್ತಾ ಹೋಗೋದಲ್ಲ, ಕಡೆಗೆ ನಾವು ಇದರಿಂದ ಏನು ಮಾಡಬೇಕು? ವಿ ಆರ್ ಸಪೋಸ್ ಟು ಫೈಂಡ್ ಔಟ್ ವೆದರ್ ಇಟ್ ಇಸ್ ಪ್ರಾಫಿಟ್ ಆರ್ ಲಾಸ್. ಸೊ ದಟ್ ಇಸ್ ವೇರ್ ವಿ ಪ್ರಿಪೇರ್ ಅ ಸ್ಟೇಟ್ಮೆಂಟ್ ಕಾಲ್ಡ್ ಆಸ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆ್ಯಂಡ್ ಬ್ಯಾಲೆನ್ಸ್ ಶೀಟ್, ಆ್ಯಂಡ್ ವಿಲ್ ಫೈಂಡ್ ಔಟ್ ವಾಟ್ ಈಸ್ ದ ರಿಸಲ್ಟ್ಸ್ ಆಫ್ ವೆದರ್ ಇಟ್ ಇಸ್ ಪ್ರಾಫಿಟ್ ಆರ್ ಲಾಸ್ ಫಾರ್ ಅ ಬಿಸ್ನೆಸ್. Okay, so this is the introduction, very small introduction to accounting. I will go further ahead with the objectives and types of accounts and all that. So quickly recap. So the definition is the art of recording, classifying and summarizing in a systematic manner transactions and events which are in part at least of financial character and interpreting the results thereof. Functions of accounting are recording the transactions, classifying on some basis, summarizing the transactions and analyzing the results. I hope you have understood the concepts and the concepts are very clear to you. Thank you.